ನಮ್ಮ ನಾಟಕ ನೋಡಕ್ಕೆ ಬೇರೆ ಬೇರೆ ಊರಿಂದ ಎಲ್ಲ ವಿದ್ಯಾರ್ಥಿಗಳ ಅಪ್ಪ ಅಮ್ಮ ಬತ್ತವ್ರೆ. ನೀವಿಬ್ರು ಈ ತರ ದೂರ ದೂರ ಇದ್ರೆ ಅವ್ರು ಏನ್ ಅನ್ಕೊಳಕಿಲ್ಲ ಹೇಳಿ. ಪ್ಲೀಸ್ ಸರ್. ಸರಿ, ಮಾಡ್ತೀನಿ. ನಿಲ್ಸಿ, ಇವತ್ತಿಗಿಷ್ಟು ಸಾಕು. ಯಾಕೆ ಮೇಡಮ್? ಇವತ್ತಿಗಿಷ್ಟು ಸಾಕು. ಆಗ್ಲಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಲ್ಲ, ಅದು ಅಲ್ಲದೆ ರಿಷಿಗೆ ಸ್ವಲ್ಪ ಕೆಲಸ ಹೇಳೋದಿದೆ. ಹಾಂ ಹಾಂ. ಕಮಲಿ ಅವರೇ, ಅಮ್ಮ ಹೇಳ್ದಂಗೆ ಇವತ್ತಿಗೆ ಇಷ್ಟು ಸಾಕು. ಕಾಲೇಜಲ್ಲಿ ಪ್ರಾಕ್ಟೀಸ್ ಮಾಡೋಣ. ಬಾ. ನಿನ್ನೆ ಯಾವುದೋ ಮಗನ ಕರ್ಕೊಂಡು ಹೋಯ್ತಿದ್ರಲ್ಲ ಸರೋಜಕ್ಕ, ಇಲ್ಲೇ ಎಲ್ಲೇ ಅಲ್ವಾ ಇದ್ದಿದ್ದು. ಇವತ್ತು ಭಾನುವಾರ ಅಂತ ಏನಾದರೂ ಬರ್ದೇ ಇರ್ಬೋದಾ? ಯಾರ ಮನೇಲಿ ಉಳ್ಕೊಂಡವರು ಒಂದು ಗೊತ್ತಾಯ್ತಾ ಇಲ್ಲ. ಚಂದ್ರು, ಅಮ್ಮ, ಇನ್ ಮುಂದೆ ಇಂಥ ಫಂಕ್ಷನ್ಗಳು ಇದ್ದಾಗ ನೀನೇ ನೋಡ್ಕೊಳಪ್ಪ. ನನಗೂ ವಯಸ್ಸಾಯ್ತು. ಹೇಗಿದ್ರು ನಮ್ಮ ಕಂಪ್ನಿ MD ತಾನೆ ನೀನೊಬ್ಬ ಇದ್ರೆ ಸಾಕು ಚಂದ್ರು. ಸರಿ ಅಮ್ಮ. ರೋಡಲ್ಲಿ ಓಡಾಡೋರಿಗೆ ರೆಸ್ಪಾನ್ಸಿಬಿಲಿಟಿನೇ ಇಲ್ಲ. ಯಾರು ಹಾಕಿದ್ದನ್ನ? ಕಮಲಿ, ಒಂದು ನಿಮಿಷ. ಕಮಲಿ, ದ್ಯಾಟ್ಸ್ ಓಕೆ. ಫ್ರ್ಯಾಂಕ್ ಆಗಿ ಹೇಳು, ನಾನು ಚೆನ್ನಾಗಿ ಮಾಡ್ತಿಲ್ವಾ? ಇಲ್ಲ ಇಲ್ಲ ಅನಿಕಾ, ಎಲ್ಲನೂ ಸೆಂದಾಗೆ ಮಾಡಿದೆ. ಡ್ಯಾನ್ಸ್ ಒಂದು ಕಲ್ತ್ಕೊಂಡ್ಬಿಟ್ರೆ ಎಲ್ಲ ಸರಿಯಾಗಿರ್ತೈತೆ. ಅಯ್ಯೋ, ನಾನು ಡ್ಯಾನ್ಸಲ್ಲಿ ವೀಕ್ ಅಂತ ನೆಪ ಹಾಕಿ ನನ್ನ ತೆಗ್ದಾಕ್ಬಿಟ್ರೆ ಇಲ್ಲ, ಇದನ್ನ ಹೀಗೆ ಬಿಡಬಾರ್ದು. ಸರಿ ಕಮಲಿ, ನಾನು ಡ್ಯಾನ್ಸ್ ಕಲ್ತ್ಕೋತೀನಿ. ದಿಟ್ವಾಲು? ಎಸ್ ಕಮಲಿ, ಅದೊಂದರಲ್ಲೇ ಬೆಟರ್ ಆಗಬೇಕು ಅಂತಂದರೆ ನಾನು ಅದರಲ್ಲೇ ಕಾನ್ಸಂಟ್ರೇಟ್ ಮಾಡ್ತೀನಿ. ಸೂಪರ್ ಅನಿಕಾ, ಡ್ಯಾನ್ಸ್ ಒಂದು ಕಲ್ತ್ಕೊಂಡ್ಬಿಟ್ರೆ ಸ್ಯಾನೇನೆ ಒಳ್ಳೇದು. ಕಮಲಿ ಬಾ, ನಾನೇ ನಿನ್ನ ಡ್ರಾಪ್ ಮಾಡ್ತೀನಿ. ಇಲ್ಲ ಅನಿಕಾ, ನಾನು ಸೈಕಲ್ ತಂದೀನಿ, ಅದ್ರಾಗೆ ಹೋಯ್ತೀನಿ. ಆಯುಷಾ? ಸರಿ ಕಮಲಿ, ಹಾಗಾದರೆ ನಾನೇನು ಬರ್ತೀನಿ. ಬಾಯ್. ಮೇಡಮ್, ನಾವು ಹೋಗ್ಬಿಟ್ಟು ಬರ್ತೀವಿ. ಸರಿ. ಏನಮ್ಮ ಕಮಲಿ? ಮೇಡಮ್, ಮಂಗ್ಲಮ್ಮ ಅವರು ತಿಂಡಿ ಮಾಡ್ಕೊಟ್ಟು ಕಳಿಸಿದ್ರು. ಖಾಲಿ ಡಬ್ಬಿ ವಾಪಸ್ ಕೊಡಬಾರ್ದು ಅಂತ ನಮ್ಮವ್ವ ಯಾವಾಗಲೂ ಹೇಳೋಳು. ಅದಕ್ಕೆ ಅವ್ವ ಮಾಡ್ಕೊಟ್ಟಿದ್ದ ಚಕ್ಲಿ ಇತ್ತು, ತಕೊಳ್ಳಿ. ಮಂಗಳಮ್ಮ ಮಾಡ್ಕೊಟ್ಟಿದ್ರಾ? ನೈಸ್. ಹಾಗಾದ್ರೆ ಈ ಡಬ್ಬಿನ ನೀವೇ ಅವ್ರಿಗೆ ವಾಪಸ್ ಕೊಡಿ. ಎಕ್ಸ್ಕ್ಯೂಸ್ ಮೀ. ಅದು ಸರಿನೇ ಅಲ್ವಾ? ಕಮಲಿ ಅವರೇ, ಏನು ಡಬ್ಬಿ? ಸರ್, ಇದು ಮಂಗ್ಲಮ್ಮ ಅವ್ರಿಗೆ ಖಾಲಿ ಡಬ್ಬಿ ವಾಪಸ್ ಕೊಡಬಾರ್ದು ಅಂತ ಚಕ್ಲಿ ತಕೊಂಬಂದಿದ್ದೆ. ಆಹಾ, ನಾನು ಒಬ್ಬನೇ ತಿನ್ಬಿಡ್ತೀನಿ ಅಂತ ಏನಾರ ಅನ್ನ, ಅವ್ರಿಗೂ ಕೊಡ್ತೀನಿ, ಕೊಡಿ. ನಾವಿಂಗ್ ಬರ್ತೀವಿ ಸರ್. ಏ
ಈ ಪೋಸ್ಟರ್ ನಿಂದೇನಪ್ಪ? ಹಾಂ ಸರ್, ನಮಸ್ಕಾರ ಸರ್. ಹಾಂ ಸರ್, ಹೌದು. ಕೆಂಪ, ಏನು ನಾಟಕದ ಪ್ರಮೋಷನ್ ತುಂಬಾ ಜೋರಾಗಿದೆ ಅನ್ಸುತ್ತೆ. ಇಷ್ಟು ದೂರ ಬಂದು ಪೋಸ್ಟರ್ ಆಗ್ತಾ ಇದೆಯಾ? ಹಾಂ ಸರ್. ಸರಿ. ಕೆಂಪ, ನಮಸ್ತೆ ಅಮ್ಮ. ಪರವಾಗಿಲ್ವೇ? ಇಲ್ಲಿವರೆಗೂ ಬಂದು ಪೋಸ್ಟರ್ಸ್ ಹಾಕ್ತಾ ಇದ್ದೀರಲ್ಲ, ಗುಡ್. ಯಾರು ಹೇಳಿದ್ದು? ಕಮಲಿ ಹೇಳಿದ್ಲಾ? ಹಾಂ. ಅವಳಿಗೆ ಏನೇ ಕೆಲಸ ಕೊಟ್ಟರು ತುಂಬ ಚೆನ್ನಾಗಿ ಮಾಡ್ತಾಳೆ. ಹೌದಮ್ಮ. ಕೆಂಪ, ಎಲ್ಲ ಡ್ರಾಪ್ ಮಾಡಬೇಕು ಅಂದ್ರೆ ಹೇಳು, ಡ್ರಾಪ್ ಮಾಡ್ತೀನಿ. ಬೇಡ ಸರ್, ನಾನು ಹೋಗ್ತೀನಿ. ಸರಿ ಅಮ್ಮ. ಆಯ್ತು ಸರ್. ನಿಮ್ಮ ಪ್ರಕಾರ ನಾಟಕ ಪ್ರಚಾರ ಮಾಡ್ತೀನಿ, ಆದರೆ ನಮ್ಮಂಥವ್ರ ಬದುಕೇ ನಾಟಕ ಸರ್. ಅಮ್ಮ, ಪಾರ್ವತಿ, ಇಬ್ಬರಿಗೂ ಜ್ಯೂಸ್ ತಗೊಂಡು ಬಾ ಹೋಗು. ಏ ದಡ್ಡಿ, ದಡ್ಡಿ, ಏನಾಗಿದೆ ನಿನಗೆ? ಎಲ್ಲರ ಹತ್ರನೂ ಎಷ್ಟು ಹುಷಾರಾಗಿರ್ತೀಯಲ್ಲ ಕಾಮಿನಿ. ಹೋಗಿ ಹೋಗಿ ಆ ರೆಮೋ ಹತ್ರ ಎಲ್ಲಾನು ಯಾಕೆ ಬಾಯಿ ಬಿಟ್ಬಿಟ್ಟೆ? ಏನಾಗಿದೆ ನಿನಗೆ? ಆ ರೆಮೋಗೆ ಆ ಗೌರಿ ಎಲ್ಲಿದ್ದಾಳೆ ಅಂತ ಗೊತ್ತಿದೆಯೋ ಗೊತ್ತಿಲ್ವೋ ನನಗೆ ಗೊತ್ತಾಗ್ತಾನೆ ಇಲ್ಲ. ಮಾಮ್, ಡೋಂಟ್ ವರಿ, ಏನೂ ಆಗೋಲ್ಲ. ಎಕ್ಸಾಕ್ಟ್ಲಿ, ಏನು ಆಗದೆ ಇರೋದಕ್ಕೆ ಈ ನಾಯಿ ಪಾಡು ಯಾಕೆ ಬೇಕು ಅಂತ ಹೇಳ್ತಾ ಇರೋದು ನಾನು. DNA ಟೆಸ್ಟ್ ಮಾಡ್ತೀನಿ ಅಂತ ನನ್ನ ರಕ್ತ ಬೇರೆ ತಗೊಂಡ್ಬಿಟ್ಟಿದ್ದಾನೆ ಅವನು. ಏನ್ ಮಾಡ್ತಾನೋ ಏನೋ. ಯಾವಳನ್ನು ನಂಬಾರ್ದು. ಅಂದ್ರೆ ಯಾವಳು ಅಂದ್ರೆ? ಇವಳೊಬ್ಳಪ್ಪ. ನಾನು ಸುಮ್ಮನೆ ಮಾತ್ಗಂತೆ ಹೋಗ್ಲಿ ಬಿಡ ಊರ್ಮಿ. ಅಯ್ಯೋ, ಸರಿ ನೋಡಿ ಮಾಮ್, ರೆಮೋ ತುಂಬ ಇಂಟೆಲಿಜೆಂಟ್. ಅವನ ಮೇಲೆ ನನಗೆ ಫುಲ್ ಕಾನ್ಫಿಡೆನ್ಸ್ ಇದೆ. ಏನು ಕಾನ್ಫಿಡೆನ್ಸೋ ಏನೋ ಗೊತ್ತಿಲ್ಲಮ್ಮ. ಜ್ಯೂಸ್ ಬಂತೆ ನೋಡಿ. ರಕ್ತ ಕೊಟ್ಟಿರೋಳು ನಾನು. ಹಾ, ಕಮಲಿ ಅವ್ರ ಅಮ್ಮ ಮಾಡಿದ ಚಕ್ಲಿ ಇಷ್ಟು ಟೇಸ್ಟಿ ಆಗಿದೆ ಅಂದ್ರೆ ಇನ್ನು ಅವ್ರ ಕೈಯಾರೆ ಮಾಡಿದ್ರೆ ಮಂಗಳಮ್ಮ, ನಿಮ್ಮ ಕೈ ರುಚಿಗೆ ಇನ್ನೊಬ್ರು ಈಕ್ವಲ್ ಆಗಿ ಕಾಂಪಿಟೇಷನ್ಗೆ ಬಂದಂಗಿದ್ದಾರೆ ನೋಡಿ. ನಮ್ಮ ಹುಡುಗಿಯವರಮ್ಮ ಚಕ್ಲಿ ಮಾಡ್ಕೊಟ್ಟು ಕಳ್ಸಿದ್ರಂತೆ. ನೀವು ಟಮಟ ಮಾಡ್ಕೊಟ್ಟಿದ್ರಲ್ಲ, ಖಾಲಿ ಬಾಕ್ಸ್ ಕೊಡಬಾರ್ದು ಅಂದ್ಬಿಟ್ಟು ಚಕ್ಲಿ ತುಂಬಿಸಿ ತಂದ್ಕೊಟ್ಬಿಟ್ಟು ಹೋಗಿದ್ದಾರೆ. ಬನ್ನಿ, ಕೈ ರುಚಿ ನೋಡಿ, ಸಕ್ಕತ್ತಾಗಿದೆ. ಮಂಗಳಮ್ಮ, ಮಂಗಳಮ್ಮ, ಎಲ್ಲಿ ಹೋಗ್ತಾ ಇದ್ದೀರಾ?
ಮಂಗಳಮ್ಮ ಏನಾಯ್ತು? ಆಗಿಂದ ಕೇಳ್ತಾ ಇನ್ ಹೇಳ್ತಿಲ್ವಲ್ಲ? ನಿಮ್ಮ ಹುಡುಗಿ ತಂದಿದ್ದ ಚಕ್ಲಿ ತೇಕ್ ನಾನು ಮಾಡಂಗೆ ಐತೆ. ಒಂದು ಕ್ಷಣಕ್ಕೆ ನನ್ನ ಮಗಳೇ ಬಂದ್ಬಿಟ್ಲೇನೋ ಅಂದ್ಕೊಬಿಟ್ಟೆ. ಹಂಗೆ ಕಣಪ್ಪ, ನಮ್ಮ ಮನಸ್ಸು ಹುಚ್ಚ ಕುದ್ರೆ ಇದ್ದಂಗೆ. ನಾವು ಯಾರನ್ನ ಹುಡುಕ್ತಿರ್ತೀವೋ ಎಲ್ಲ ಕಡೆ ಅವರೇ ಕಾಣ್ತಿರ್ತಾರೆ. ಸಿಸಿಯಪ್ಪ, ನಿಮ್ಮ ಹುಡುಗಿ ತವ ಹೇಳ್ಬಿಡಿ, ಅವರವ್ವ ಚಕ್ಲಿ ಸಾನೆ ಚಂದಾಗಿ ಮಾಡೋಳೆ ಅಂತ. ಕಾಲೇಜಲ್ಲಿದ್ರೆ ಕಮಲಿ ಅವ್ರ ಕ್ಲಾಸಿಗೆ ಯಾವಾಗಪ್ಪ ಹೋಗ್ತೀನಿ ಅನ್ನೋ ಕಾತ್ರ. ಕ್ಲಾಸಿಗೆ ಹೋದ್ಮೇಲೆ ಕಮಲಿ ಅವ್ರ ಹತ್ರ ಏನು ಮಾತಾಡೋದು ತವಕ. ಕ್ಲಾಸಿಂದ ವಾಪಸ್ ಹೊರಗಡೆ ಹೋಗ್ಬೇಕಾದ್ರೆ ರಿಷಿ ಹೇಗಾದರೂ ಮಾಡಿ ಕಮಲಿ ಅವ್ರಿಗೆ ಪ್ರಪೋಸ್ ಮಾಡ್ಬಿಡೋ ಅನ್ನೋ ಟೆನ್ಷನ್. ಮನೆಗೆ ಬಂದಮೇಲೆ ಬೆಳಗ್ಗೆ ಯಾವಾಗ ಆಗುತ್ತೆ, ಅವ್ರ ಮುಖ ಯಾವಾಗ ನೋಡ್ತೀನಿ ಅನ್ನೋ ಚಡ್ಪಡಿಕೆ. ಇಷ್ಟೆಲ್ಲ ಸಾಲದೆ ಕಮಲಿ ಅವರೇ ಮನೆಗೆ ಬಂದು ಚಕ್ಲಿ ಬೇರೆ ಕೊಟ್ಬಿಟ್ಟು ಹೋಗಿದ್ದಾರೆ. ಈ ಜೀವ ಹೇಗಪ್ಪ ತಡೆಯೋದು? ಕೂಲ್ ರಿಷಿ. ಹಾ, ಅಲ್ಲ, ನಾರ್ಮಲ್ ಮನುಷ್ಯನಾಗಿ ಏನೂ ಮಾಡೋಕ್ಕಾಗಲಿಲ್ಲ, ಅಟ್ಲೀಸ್ಟ್ ರಾಮ್ನಾಗಾದ್ರೂ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಪ್ರಪೋಸ್ ಮಾಡೋಣ ಅನ್ಕೊಂಡ್ರೆ ಈ ಅನಿಕನ ಸೀತೆ ಆಗ್ತಾನೆ ನಿಲ್ಸಿಯಾದ್ರೆ ಇವ್ರಿಗೆಲ್ಲ ಗೊತ್ತಿದ್ದು ಮಾಡ್ತಾರೋ ಅಥವಾ ಹೇಗೆ? ಜಗತ್ತಲ್ಲಿ ಯಾರೂ ಮನ್ಸಲ್ಲಿರೋ ಪ್ರೀತಿನ ಹೇಳ್ಕೊಳಕ್ಕಾಗದೆ ಇಷ್ಟೊಂದು ಸಂಕಟ ಅನುಭವಿಸಿರಲ್ಲ ಅನ್ಸುತ್ತೆ. ಹೇ ರಿಷಿ, ಯಾಕೀಗ ಇಷ್ಟೊಂದು ಟೆನ್ಷನ್ ಮಾಡ್ಕೊಂತಿದ್ಯಾ? ಹೇಗಿದ್ರು ಹಾಸ್ಟೆಲ್ ರೂಮ್ಮೇಟ್ಗಳ ನಂಬರ್ ಇದೆಯಲ್ಲ, ಹೊಡಿ ಫೋನು. ಹಲೋ ಹಲೋ, ನಾನು ರಿಷಿ ಮಾತಾಡೋದು. ಸರ್, ನೀವಾ? ಹಾಂ, ನಾನೇ. ಸ್ವಲ್ಪ ಫೋನ್ ತಗೊಂಡು ಹೋಗಿ ಕಮಲಿ ಅವ್ರಿಗೆ ಕೊಡ್ತೀರಾ ಪ್ಲೀಸ್? ಹಲೋ. ಕೊಟ್ಟೆ ಸರ್. ಯಾರು? ನೀನೇ ಮಾತಾಡು. ಹಲೋ, ಯಾರು? ಬೇವತ್ ಮುಖಕ್ಕೆ ತಂಗಾಳಿ ಬೀಸ್ದಂಗಾಯ್ತು. ನೀರು ಅರ್ದು ಕಲ್ಲೇ ಸವಿತಾ ಇತ್ತಂತೆ. ಈಟ್ ದಿವಸ ಆದ್ರೂ ನಿಮ್ಮಿಬ್ರು ಕೋಪ ಕರಲಿಲ್ವಲ್ಲ? ಯಪ್ಪ, ನನಗಂತೂ ನೋಡ್ ಸಾಕಾಯ್ತು ಕಲ ಸಂಬು. ನಿಂಗೆ ಬೇಡ, ನಿಂಗೆ ಸುಮ್ಕೆ ದಿಗಲ್ ಬೀಳ್ಬೇಡ ಕಣ್ಲ ಸಂಬು. ನೋಡು, ಏಟೆ ಒಳ್ಳೆ ಫ್ರೆಂಡ್ಸ್ ಆಗಿದ್ರುವೆ ಹಿಂಗ್ ಮಕ ಮುನ್ಸ್ಕೊಂಡು ಕುಂತಿದ್ರೆ ನೋಡಕ್ ಸಂದಾಗೈತ? ನೀನೇ ಹೇಳು. ನಾನೀಗಳನ್ನ ಕರಿತೀನಿ, ನೀನ್ ಸುಮ್ಕೆ ಮಾತಾಡು. ನಿಂಗೆ ಇರ್ಲಾರ್ದೇನೋ ಬಿಟ್ಕೊಂಡ್ರು ಅಂತಾರಲ್ಲ, ಹಂಗಾಯ್ತದೇನೋ ಅಂತ ಭಯ ಕಣವಿ. ಬಿಟ್ಕೊಂಡ್ರು ಪರವಾಗಿಲ್ಲ, ನೀನು ಅಷ್ಟೇ ಅಡ್ಜಸ್ಟ್ ಮಾಡ್ಕೊಂಡು ಮಾತಾಡು. ಅಲ್ಲ ಕಣವಿ, ನಾನು ಐ ಲವ್ ಯು ಅಂತ ಹೇಳ್ದಾಗ್ಲಿಂದ ರಚನಾ ಮುನ್ಸ್ಕೊಂಡವಳೆ. ಈಗೇನಾನ ಬಲವಂತ ಮಾಡಿದ್ರೆ ಅಯ್ಯೋ ಬೇಡ ಕಣ್ಣಿಂಗೆ.
ಹಾಂ ಸರಿ ಬಾ ಹೋಗುಮ್ಮ. ಇಲ್ಲ ಸಂಭು, ನೀನ್ ಒಳಿಗೆ ಹೋಗ್ಬಾ. ಏ, ಏನು ನನ್ನ ತಿಥಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ಯಾ ನೀನು? ಆದರೆ ನಾನು ಸಾಯಲ್ ರೆಡಿ ಇಲ್ಲಪ್ಪ. ಬಾ. ಸಂಭು, ನಿಂಗೆ ಏನು ತಮಾಷೆನಾ? ಈಟೋತ್ನಲ್ಲಿ ಒಳಗೆ ಹೋದ್ರೆ ಮನೆಯವ್ರು ಏನು ಅನ್ಕೋತಾರೆ? ಏನ್ ಅನ್ಕೋತಾರೆ? ರಚನಾ ಕ್ಲಾಸ್ಮೇಟು ಅನ್ಕೋತಾರೆ. ಅದೇ ತಾನೇ ದಿಟ್ಟ. ನೋಡ್ ಸಂಭು, ಸುಮ್ಕೆ ಹೇಳ್ತೀವಿ, ಹೋಗು. ನಾವು ಹೋಗಕ್ಕಿಲ್ಲ. ಸಂಭು, ನಾವು ಹೇಳಿದ್ರೆ ಕೇಳೋಕಿಲ್ಲ ಅಲ್ವಾ? ಹೋಗ್ಲ ಸುಮ್ಕೆ, ಹೋಗ್ಲಾ. ಅಯ್ಯೋ, ಹಲೋ, ಯಾರು? ಸುಷ್ಮಾ, ಯಾರು ಮಾತಾಡ್ತಿಲ್ವಲ್ಲ? ನೀನು ಏನು ಆಟಾಡಿಸ್ತಿಲ್ಲ ತಾನೆ? ಏನು, ಯಾರು ಮಾತಾಡ್ತಿಲ್ವಾ? ನಿಮ್ಗೆ ಇಷ್ಟೊತ್ತಲ್ಲಿ ಕಾಲ್ ಮಾಡೋರು ಬೇರೆ ಯಾರಿದ್ದಾರೆ ಕಮಲಿ ಅವರೇ? ಆ ಮುಖ್ಯಮಂತ್ರಿಗಳು ಮಾಡ್ತಾರೆ. ಅಷ್ಟೊಂದು ದೊಡ್ಡ ಜೋಕೇನ ಅಲ್ಲ, ಆದ್ರೂ ಸಿಕ್ಕಾಪಟ್ಟೆ ನಗ್ಬೇಕು ಅನ್ನಿಸ್ತಿದ್ಯಲ್ಲ. ಏನ್ ಮಾಡ್ತಿದ್ರಿ ಕಮಲಿ ಅವರೇ? ಈಟೊತ್ತಲ್ಲಿ ಏನ್ ಮಾಡ್ತಿರ್ತೀನಿ ಹೇಳಿ ಸರ್? ಪ್ರಧಾನ ಮಂತ್ರಿಗಳ ಜೊತೆ ಮೀಟಿಂಗ್. ಏ ಕೆಟ್ಟ ಜೋಕು ಸರ್. ಎಲ್ಲ ಇವ್ರ ಅವ್ರ ಕೆಟ್ಟ ಜೋಕ್ಗೆ ನಾವು ನಕ್ಲಿಲ್ವೇ? ಸ್ವಲ್ಪನೂ ಕರ್ಟೆಸಿನೇ ಇಲ್ಲಪ್ಪ. ನೀವೇನ್ ಮಾಡ್ತಿದ್ದೀರಾ ಸರ್? ಅಲ್ಲ ಕಮಲಿ ಅವರೇ, ಫೋನಲ್ಲಿ ಇಷ್ಟು ಚೆನ್ನಾಗಿ ಮಾತಾಡ್ತೀರಾ, ಆದ್ರೆ ಎದುರುಗಡೆ ಸಿಕ್ಕ ಗುರು ಅಂತಿರಲ್ಲ, ಯಾಕೆ? ಅಯ್ಯೋ ಶಿವನೇ, ನಾನ್ ಯಾವಾಗ ಸರ್ ಗುರು ಅಂದೆ? ಸರಿ ಸರ್, ಅದ್ ಬಿಡಿ. ಇವಾಗ ಯಾಕೆ ಫೋನ್ ಮಾಡಿದ್ರಿ ಹೇಳಿ? ಏನಾನ ಡೌಟ್ ಬಂತಾ? ನನಗೆ ಸೀತೆ ರೋಲ್ಗೆ ನೀವೇ ಸೂಟ್ ಆಗೋದು ಅನ್ನಿಸ್ತಿದೆ. ಐ ಮೀನ್ ರಾಮ ನಾನಂತಲ್ಲ. ಅದು ಸರ್, ನೀವು ಮತ್ತೆ ಅದೇ ಋತುಗ್ ಬಂದ್ರಾ? ನೀವೇನು ಯೋಚನೆ ಮಾಡ್ಬೇಡಿ ಸರ್. ಅನಿಕಾ ನನ್ಗಿಂತ ಸೆಂದಾಗ್ ಮಾಡ್ತಾಳೆ. ಆತರ ನಾನ್ ತಯಾರು ಮಾಡ್ತೀನಿ. ಆದ್ರೆ ಅವಳು ಕಲಿಬೇಕಲ್ಲ. ಅದು ನನ್ ಜವಾಬ್ದಾರಿ ಸರ್. ಸರ್, ನನ್ಗೆ ಓದೋದೈತೆ, ನಾನು ಶುರು ಮಾಡ್ತೀನಿ. ಬಾಯ್ ಸರ್. ಹಲೋ ಹಲೋ ಹಲೋ. ಪ್ರಾಪರ್ ಆಗಿ ಫೋನ್ ಇಡೋದು ಇಲ್ಲ, ಯಾವಾಗ ನೋಡಿದ್ರು ಅವಸರ.